ಅಂತ. ಹಾಗಾಗಿ ತನಿಖೆಯಾಗಿ ಜಡ್ಜ್ಮೆಂಟ್ ಬರುವ ತನಕ ನಾವು ಕಟ್ಟೋದಿಲ್ಲ. ನೀವು ನನ್ನ ವಿಡಿಯೋ ಮಾಡುದು ವಿಡಿಯೋ ಮಾಡುದಲ್ಲ ಮಾತು ಕಡೆ ಕರೆಕ್ಟ್ ಇರ್ಕ ಹಂಗ ಹೇಳಿದ ಹಿಂಗ ಹೇಳಿದ ಹೇಳಿ ಹೇಳುಕ ಅಲ್ಲ ನನ್ನ ವಿಡಿಯೋ ಮಾಡೋಕೆ ಅಂತ ನಾನು ನಿಮ್ಮನ್ನ ಕರ್ಕೊಂಡು ವಿಡಿಯೋ ಮಾಡುದಂತ ಹೇಳ್ರ ಮುಖ ಕಂಡು ವಿಡಿಯೋ ಮಾಡ್ಲಾ ಮಾತಾಡೋದು ಕರೆಕ್ಟ್ ಇರ್ಕ. ನೀವು ನನ್ನ ವಿಡಿಯೋ ಮಾಡಕ್ ನಾ ಹೆಣ್ಣು ಮಾರ್ರೆ ಮದುವೆ ಆದ ಅಂತ ಹೇಳಿ ನನಗೆ ವಿಡಿಯೋ ಮಾಡಿ ಯಾರಿಗೆ ಹಾಕ್ತಾರೆ? ಯಾರಿಗ ಹಾಕುದಿಲ್ಲ ಮಾತು ಎಲ್ಲರೂ ಸೀದಾ ಇರ್ಕಲ್ಲ ಕಡೆ ಅವಳು ಹಂಗ ಹೇಳಿದ ಹಿಂಗ ಹೇಳಿದ ಹೇಳುಕ. ಧರ್ಮಸ್ಥಳ ಯೋಜನೆ ಇದುವರೆಗೆ ಯಾರಿಗೂ ಒಂದೇ ಕೆಟ್ಟ ಶಬ್ದ ಮಾತಾಡಿದವರಿಲ್ಲ. ನಾವು ಮಾತಾಡ್ಲ ನಾವು ಯಾರಿಗೂ ನಿಮ್ಗೆ ಮೇಡಮ್ ಬಗ್ಗೆ ಯಾರಿಗೂ ನಾವು ಜೋರ್ ಮಾಡ್ಲನ ಇಷ್ಟುವರೆಗೆ ಒಂದೇ ಒಂದು ಕೆಟ್ಟ ಶಬ್ದ ನಾವು ಇದುವರೆಗೆ ಮಾತಾಡ. ಅದೇ ವಿಡಿಯೋ ನೀವು ಮಾಡ್ತಿದ್ರೆ ನಾನು ಮಾಡ್ತೀನಿ. ನಾವು ಹಾಕ್ತೇವೆ ಈಗ ಹಾಕಿ ವ್ಯಕ್ತಿ ಸಾಲ ತಕೊಂಡು ಅಡ್ಡಿಲ್ಲ ನಮ್ ಪ್ರೂಫ್ ಎಲ್ಲ ಕೊಟ್ಟಿದ್ರೆ ನಾವು ಕಟ್ಟ ನಾವು ಹಾಕ್ತೇವೆ. ನಾವೀಗ ಅದಕ್ಕೆ ವಿಡಿಯೋ ಮಾಡುದು. ನಾವು ಇದಕ್ಕೆ ಅವ್ರಿಗೆ ಹೇಳಿದ್ದೇನೆ ವಿಡಿಯೋ ಮಾಡಿ ನಾವು ಇಲ್ಲಿ ಯೂಟ್ಯೂಬ್ ಅಲ್ಲಿ ನಮ್ದು ಯೂಟ್ಯೂಬ್ ಅಲ್ಲಿ ನೀವು ಹಾಕ್ತಿರಲ್ಲ ನಾವ್ ಹಾಕ್ಬೇಕಲ್ಲ. ಉಳುತ್ತೂರು ಗ್ರಾಮದ ಇಂತ ಪೂರ್ಣಿಮಾ ಅವರು ಧರ್ಮಸ್ಥಳ ಸಂಘದಲ್ಲಿ ಖರ್ಚ ಇಲ್ಲ ಅಂತ ಎಲ್ರಿಗೆ ಗೊತ್ತಾಗ್ಬೇಕಲ್ಲ ಅಲ್ವಾ? ಅದಕ್ಕೆ ಹಾಕುದಿಲ್ಲ. ಉಳುತ್ತೂರ ಗ್ರಾಮದಲ್ಲಿ ಪೂರ್ಣಿಮಾ ಧರ್ಮಸ್ಥಳ ಸಂಘದಲ್ಲಿ 4 ಲಕ್ಷ ತನ್ನ ಹೆಸರಲ್ಲಿ ಗಂಡನ ಹೆಸರಲ್ಲಿ ನಾವು ಕೊಟ್ಟುದಿಲ್ಲ ಅಂತ ಹೇಳಲ್ಲ ನಾವು ಪ್ರೂಫ್ ತಕೊಂಡಿತ್ತ ಅಂತ ಹೇಳ್ತಾರ. 20 ವರ್ಷ ಮಾಡಿ ಈಗ ಯಾರೋ ಪ್ರೂಫ್ ಕೇಳಿದಾರಂತೆ. ಆ ಪ್ರೂಫಿಗಾಗಿ ಇವ್ರು ಕೇಳ್ತಾರೆ. ಯಾರಲ್ಲ ಎಲ್ಲದಕ್ಕೆ ಅಂತ ಎಲ್ಲ ಸಂಘದಾಗೂ ಇತ್ತು ಬ್ಯಾಂಕ್ ಪುಸ್ತಕ ಇತ್ತು ಎಲ್ಲ ಇತ್ತು. ಯಾವ ಸಂಘದಾಗ ಇತ್ತು? ಎಲ್ಲ ಸಂಜೀವಿನಿ ಸಂಘದಾಗ ಶ್ರೀ ಶಕ್ತಿಗೆಲ್ಲ ಬ್ಯಾಂಕ್ ಪುಸ್ತಕ ಇಲ್ಯಾ? ಅಲ್ಲ ಸಂಜೀವಿನಿ ಸಂಘ ಪಾಸ್ ಪುಸ್ತಕ ನಮ್ ಸಂಘದಾಗ ಎಲ್ಲರದ್ದು ಪಾಸ್ ಪುಸ್ತಕ ಇರತ್ತೆ. ಒಬ್ರಿಗಲ್ಲ ಎಲ್ಲ ಜಾಯಿಂಟ್ ಮಾಡತ್ ಸಂಘ ಸಂಘದಾಗ ಸಂಘದಾಗ ಯಾರು ಮೀಟಿಂಗ್ ಮಾಡ್ತಾವ ಅವ್ರ ಮನೆಗಿರತ್ತೆ ಅದೇ ಬುಕ್ ತಗೊಂಡೆ ನಾವು ಕೊಟ್ಟಿವ ಸಂಘದಾಗ ಇರತ್ತೆ. ಇದು ನಮ್ಮ ಮನೆಗಿಲ್ಲ. ಬ್ಯಾಂಕ್ ಪುಸ್ತಕ ಇಲ್ಲ ನೀವು ಇರ್ಲಿ ಶ್ರೀ ಶಕ್ತಿಗೆ ಇರ್ಲಿಲ್ಲ ನಿಮ್ ಬ್ಯಾಂಕ್ ಪುಸ್ತಕ ಇಲ್ಯಾ? ಬ್ಯಾಂಕ್ ಪುಸ್ತಕ ಇರತ್ತೆ ಎಲ್ಲ ಇದ್ರಲ್ಲೂ ಇತ್ತು ಬ್ಯಾಂಕ್ ಪುಸ್ತಕ. ಸಂಘಕ್ಕೆ ಒಂದೇ ಕೊಡು ಸಂಘದಾಗ ಎಲ್ಲಿತ್ತು ಬ್ಯಾಂಕ್ ಪುಸ್ತಕ? ಅದ್ ಬ್ಯಾಂಕ್ ಪುಸ್ತಕ ನಾವು ಬ್ಯಾಂಕ್ ಎಲ್ಲ ಕಟ್ಟೋದು ಬೇರೆ ಬರ್ತದ ಬ್ಯಾಂಕ್ ಅಲ್ಲಿ ಪುಸ್ತಕನೇ ಇದೆಯಲ್ಲ ನಿಮ್ದು. ಬ್ಯಾಂಕ್ ಪುಸ್ತಕ ಶಿಶಿಕತೆ ನಮ್ ಬ್ಯಾಂಕ್ ಪುಸ್ತಕ ಇಲ್ಲಲ್ಲ. ಬ್ಯಾಂಕ್ ಪುಸ್ತಕ ಅಂತ 20 ವರ್ಷದಿಂದನೂ ಹಿಂಗೆ ನಡ್ಕೊ ಬಂದಿದ್ದೀವಿ. ಹೊಸದಾಗಿ ಬರುದಿಲ್ಲಮ್ಮ. ಯೋಜನೆ ನಿಯಮ ಏನು ಬದಲಾವಣೆ ಆಗಿಲ್ಲ. ಎಲ್ಲ ಇಷ್ಟರಲ್ಲೇ ಇರೋದು. ನೀವು ಇಷ್ಟು 20 ವರ್ಷದಿಂದ ಅಷ್ಟು ಲಕ್ಷ ವ್ಯವಹಾರ ಮಾಡಿರಲ್ಲ ಪೂರ್ಣಿಮಕ್ಕ ನಿಮ್ಗೆ ಯಾವತ್ತು ಅನ್ಯಾಯ ಆಯ್ತು? ಆಗಲಿ ₹1 ಕಲೆಕ್ಷನ್ ಹಿಡಿದಿದ್ರು ಮನೆಗೆ ವಸೂಲಿ ಮಾಡ್ಕೊಂಡು 8 ವರ್ಷದಿಂದ ಯಾವ ರೀತಿ ಮಾಡಿರ ಒಂದ್ ರೂಪಾಯಿ ಈಗ ಹಂಗಾರ ಹತ್ತಂಗಾರ ಮಾತಾಡ್ತಿರಲ್ಲ ಮಾರ್ರೆ. ಧರ್ಮಸ್ಥಳ ಸಂಘದಲ್ಲಿ ಇಷ್ಟು ವರ್ಷ ವ್ಯವಹಾರ ಮಾಡಿದಾರಲ್ಲ ನೀವು. ನಮ್ ಜೊತೆಗೆಲ್ಲ ನೀವು ಒಳ್ಳೆ ರೀತಿ ಮಾತಾಡ್ಕೊಂಡು ಇದ್ದಾರ. ನಾವು ಕೊಟ್ಟುದಿಲ್ಲ ಅಂತ ಹೇಳಲಿಲ್ಲ ಎಲ್ಲೂ ಕೊಟ್ಟುದಿಲ್ಲ ಅಂತ ಹೇಳಲಿಲ್ಲ. ಮನ್ಸ ಹಂಗಾಗ್ತದೆ ಹೇಳಿ ನೋಡುವ. ನಾವು ಪ್ರೂಫ್ ಕರೆಕ್ಟ್ ಕೊಟ್ಟದಿದ್ರೆ ನಮ್ಗೂ ಹಂಗಿದೆ ಎಲ್ಲ ಪ್ರೂಫ್ ಕರೆಕ್ಟ್ ಕೊಟ್ಟು ನಾವು ಕಟ್ಕೊ ನಾವು ನಿಮ್ಗೆ ಏನ್ ತಪ್ಪು ಮಾಡಿದೆ ತಪ್ಪು ಮಾಡಿದೆ ಅಂತ ಹೇಳ್ದಲ್ಲ. ನೀವ್ ಯಾಕೆ ನಿಮ್ಮ ಊರಿನ ಹೆಣ್ಣಲ್ಲ ಅವಳ ನಿಮ್ಗೆ ಪೂರ್ಣಿಮಕ್ಕ ಅಂದ್ರೆ ಜೀವ ಬಿಡ್ತಿದ್ಲು. ಪೂರ್ಣಿಮಕ್ಕ ಸುವಿಧ ಸಹಾಯಕರ ಕೆಲಸ ಮಾಡ್ಬೇಕಾದ್ರೆ ಪೂರ್ಣಿಮಕ್ಕನ್ ಕೂರ್ತೇನೆ ಅವ್ರಿಗೆ ಕಷ್ಟ ಇದೆ ಮೇಡಮ್ ಅಂದ್ರ ಅಲ್ವಾ? ಕಷ್ಟ ಅಂತೇಳಿ ಅಂತ ಇರ್ಲಿಲ್ಲ. ಜೆರಾಕ್ಸ್ ಮಷಿನ್ ಹಾಕ್ಬೇಕಂದ್ರೆ ಪೂರ್ಣಿಮಕ್ಕನೇ ಅದ್ ಹಾಗೆ ಬಡ್ಡಿ ಹಾಕಿ ನಾನ್ ಕೊಟ್ಟಿದ್ದೆ ಗಾಡಿ ರಿಪೇರಿ ಮಾಡೋಕ್ ಮಾತ್ರ ಯಾರು ಇರ್ಲಿಲ್ಲ. ಹೈನುಗಾರಿಕೆ ಹಾಕುದು ಯಾಕೆ ಪೂರ್ಣಿಮಕ್ಕ ಅಂತ ಯಾಕೆ ಹೇಳ್ತಾರ ಅವರು? ಎಲ್ಲ ಬಡ್ಡಿ ಹಾಕಿ ಕೊಟ್ಟು ಕೊಯ್ ನೀವು ಕೊಡ್ತೀರ ಇಲ್ಲಾಂದ್ರೆ ಕೊಡ್ತೀರ? ಬಡ್ಡಿ ಹಾಕಿ ಯಾರು ಕೊಡುದಿಲ್ಲಮ್ಮ. ನಾನೀಗ ಬೇರೆ ಕಡೆ ಸಾಲ ಬಡ್ಡಿ ಇಲ್ವಾ? ಬಡ್ಡಿ ತಕಂತಿಲ್ಲ ಅಂತ ಹೇಳ ಅದ್ರಲ್ಲಿ ಸಂಘ ಸಾಲ ಮಾತ್ರ ಬಡ್ಡಿ ಎಷ್ಟೆಲ್ಲ ಇರುದಿಲ್ಲ. ಎಷ್ಟೆಲ್ಲ PRK ಎಷ್ಟು ಕೊಟ್ಟುದಲ್ದ ಹೆಚ್ಚು ಕಡಿಮೆ ಆದಿದ್ರೆ ಎಲ್ಲರದ್ದು ಸಾಲ ಮನ್ನಾ ಆಯ್ತಲ್ಲ ಕ್ಲೈಮ್ ಆಯ್ತಲ್ದ ಎಲ್ಲರಿಗೂ ಎಲ್ಲ ಇದಾದಿದ್ರು ಬಡ್ಡಿ ಜಾಸ್ತಿ ಅದು. ಯಾರು ಹೇಳಿದ್ರೆ ನಮ್ಗೆಲ್ಲ ಕೊಟ್ಟುದು ಪ್ರೂಫ್ ಬೇಕು ಮೇಡಮ್. ಮಾಡಿ ಕೊಡ್ತೇವೆ ನಿಮ್ ಲೆಕ್ಕ ಮಾಡೋ ಬನ್ನಿ. ಅಲ್ಲ ಕೊಟ್ಟುಗೆ ನಮ್ಗೂ ಒಂದ್ ಪ್ರೂಫ್ ಬೇಕಲ್ಲ ನಮ್ಗೆ. ನೀವು ತಕೊಂಡ ಸಾಲ ಎಷ್ಟು ಬಡ್ಡಿ ತುಂಬಿರಿ ಏನು ನೀವು ತಕೊಂಡಾಗಿ ಇಲ್ಲಿವರೆಗೂ ಎಲ್ಲದಕ್ಕೂ ಲೆಕ್ಕ ಮಾಡಿ ಕೊಡ್ತೇನೆ. ನಿಮ್ಮ ಮನೇಲಿ ಯಾರ ಮಕ್ಳು ಓದ್ದಾರಿದ್ರೆ ಅವ್ರನ್ನು ಕೂರ್ಸ್ಕೊಂಡ್ ಬನ್ನಿ. ನಿಮ್ಮ ಮೇಲೆ ಡೌಟ್ ಇದ್ರೆ ಲೆಕ್ಕ ಮಾಡಿ ಕೊಡ್ತೇವೆ ಬನ್ನಿ ಬುಕ್ ತಕಣಿ ಬನ್ನಿ ಮಾಡು. ಅದಕ್ಕೇನಿದೆ ನಂಗೆ ಎಕ್ಸ್ಟ್ರಾ PRK ಅದು ಇದನ್ ಮಧ್ಯೆ ಬಪ್ಪತ್ತಿ ಗೊತ್ತಿಲ್ಲ ಯಾರಿಗ ಅಷ್ಟೇ. ಎಂತ ಮಧ್ಯೆ ಬರ್ತದೆ ಅದು ವರ್ಷ ಬಪ್ಪದ. ಅದೇ ವರ್ಷ ಬಪ್ಪದ ಹಂಗಲ್ಲ ನಮ್ಗೆ ಇದ್ರಾಗ ಇರುದಿಲ್ಲ. LIC ಮಾಡ್ಕೋಬೇಡ ರಿನಲ್ ಮಾಡ್ಕೋದು ಬಡ್ಡಿ ಎಷ್ಟು ಇರುದಿಲ್ಲ. ನಾವು ಒಟ್ಟು ಬಡ್ಡಿ ಇರುತ್ತೆ. ನೀವು ಒಂದೇ ಸಲ ಕಟ್ರೆ ಬಡ್ಡಿ ಇರುತ್ತೆ. ಈ ಗಾಡಿ ಅದ್ರದೇ ಪ್ರೂಫ್ ಇಲ್ಲ. ಹಂಗಲ್ಲ ನಾವು ಗಾಡಿ ತಗೊಂಡಿದ್ ಗಾಡಿ ಇನ್ಶೂರೆನ್ಸ್ ಕಟ್ಟದ ಅದಕ್ಕೆ ನಾವು ಕ್ಲೈಮ್ ಐಲ್ಯಾಂಡ್ ಇನ್ಶೂರೆನ್ಸ್ ಕಟ್ಟದ ನಮ್ ಸೇಫ್ಟಿಗಾಗಿ ಮಾಡುದು ನಾವು. ಅದ್ ನಮ್ ಬೇಕಂದ್ ಮಾಡ್ಬೋದು ನಮ್ಗಿಲ್ಲ ಈಗ ವಾಪಸ್ ನಮ್ ಪ್ರೂಫ್ ಇಲ್ದ ನಾವ್ ಯಾವ್ದು ಕೊಟ್ಟುದಿಲ್ಲ. ಬರ್ತದ ವಾಪಸ್ ನಮ್ಗೆ. ಇವತ್ತೆಷ್ಟೋ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡತ್ತ
ಸುರಕ್ಷಾ ಇರ್ಬೋದು, ಸ್ಟಾರ್ ಅದು ಇದು SBI ಬ್ಯಾಂಕ್ ಅಲ್ಲಿ ಒಂದ್ ಬತ್ತ ಅದು ಎಷ್ಟೆಲ್ಲ ಇನ್ಸೂರೆನ್ಸ್ ಮಾಡುತ್ತೆ. ಆ ಇನ್ಸೂರೆನ್ಸ್ ಮಾಡುದು ಯಾಕೆ? ನಮ್ಗೆ ಹುಷಾರಿರ್ಲಿಲ್ಲ, ನಾವು ಹಾಸ್ಪಿಟಲ್ ಅಡ್ಮಿಟ್ ಆಯ್ಕಂತಲ್ಲ. ಇನ್ಶೂರೆನ್ಸ್ ಮಾಡುದವ್ರು ನಾವು ಬಡ್ಡಿ ಹಾಕೇ ಕಟ್ಟುದಲ್ಲ ಮೇಡಮ್. ಅದ್ ನೀವು ಕ್ಯಾಶ್ ತುಂಬೋದಲ್ಲ, ಒಂದೇ ಕಂತಲ್ಲಿ ತುಂಬ ಒಂದೇ ಕಂತಲ್ಲ ಆತಿಲ್ಲ ನಾವು. ನಾವ್ ಹೇಳಿರ್ತೇವಲ್ಲ, ಈ ವಾರದಲ್ಲಿ ನೆಕ್ಸ್ಟ್ ವಾರಕ್ಕೆ ನೀವು ಪೂರ್ತಿ ಒಂದ್ ಸಲ ತುಂಬುದಾದ್ರೆ ನಿಮಗೆ ಲೋನ್ ಆಗುದಿಲ್ಲ, ಕ್ಯಾಶ್ ತುಂಬೋದು ಅಂತ ಹೇಳಿರ್ತೇವಲ್ಲ. ಗ್ರೂಪ್ ಎಲ್ಲ ಕರೆಕ್ಟ್ ಕೊಟ್ಟದಿದ್ರೆ ಮಾತ್ರ ಕಟ್ಟುತ್ತೆ. ಕಷ್ಟ ಇದೆ, ನಾವ್ ವಾರನೇ ತುಂಬ್ತೇನೆ ಅಂತ ನೀವು ಕೇಳುದಲ್ವಾ? ನೀವು ಕೇಳುದೇ ವಾರದ ಕಂತಲ್ಲಮ್ಮ. ವಾರದ ಕಂತ ನೀವು ಮಾಡ್ಕೊ ಬಂದದೇ ವಾರದ ಕಂತಲ್ಲ ಮೊದ್ಲಿಂದ. ನೀವು ಕ್ಯಾಶ್ ತುಂಬ್ತೇನೆ ಅಂತ ಯಾವಾಗಾದ್ರೂ ಹೇಳಿದ್ರೆ ಬಂದದಂತ ನಿಮ್ಗೆ ಗೊತ್ತಿರುತ್ತಲ್ಲ ಪೂರ್ಣಿ. ಹೌದಾ? ಅಲ್ಲ ನೀಡಿ ಹೇಳುದಿಲ್ಲ ನಾನು. ಈಗ ನಾವು ಕರೆಕ್ಟ್ ಪ್ರೂಫ್ ಎಲ್ಲ ಬದಗೂ ಇದ್ ಮಾಡ್ತಾ ಇದ್ರೆ ನಾವು ಪ್ರೂಫ್ ಕರೆಕ್ಟ್ ಕೊಟ್ಟದಿದ್ರೆ ಮಾತ್ರ ಕಟ್ಟೋದು. 20 ವರ್ಷದಿಂದ ನನಗೆ ಗೊತ್ತಿದೆಯಲ್ಲ, ಬ್ಯಾಂಕ್ ಪಾಸ್ ಪುಸ್ತಕ ಇಲ್ಲ, ಅದು ಇದಿಲ್ಲ ಅಂತ. ಮತ್ತೆ ಅದು ಮೊದ್ಲೇ ಐತಿ, ಈಗ ಮಧ್ಯೆ ಚೇಂಜ್ ಆಗಿಲ್ಲ. ಈಗ ಮಧ್ಯೆ ಖಾಲಿ ಪೇಪರ್ ಕೊಟ್ರೆ ಮಧ್ಯ ಎಲ್ಲಾದ್ರೂ ಈಗ ಎಷ್ಟು 2,000 ರೂಪಾಯಿ ಕೊಟ್ಟಿದ್ರೆ 500 ರೂಪಾಯಿ ಕೊಟ್ಟು ತರೋದು ತಕ್ಕಂತ್ರೆ ಎಂತ ಕಲೆಕ್ಷನ್ ಅಲ್ಲ. ಎಲ್ಲಿ ತಗೊಳ್ತೀರಿ? ಈಗ ನಿಮ್ಮ ಸಂಘದ ನಿಮ್ದು ಒಬ್ಬರದ್ದು ಬಿಟ್ಟು ಅವ್ರದ್ದೆಲ್ಲರದು ನಾವು ಬಾಕಿ ಉಳಿಸ್ಕೊಂಡ್ರೆ ನಿಮಗೂ ಬಡ್ಡಿ ಬಂದಂಗೆ ಅವರಿಗೂ ಬತ್ತಿಲ್ಲ. ಅದು ಸರಿ ಹಂಗಾರ ಅವ್ರಿಗೆ ಅವ್ರು ಕಷ್ಟ ಆಗ್ತಿಲ್ಲ, ಅವ್ರು ಕಷ್ಟ ಅಲ್ದ, ಅವರು ನಿಮ್ ತರ ಕಷ್ಟಪಟ್ಟಾರೆ. ಅವ್ರು ಕಟ್ತಾ ಇದ್ರಲ್ದ ನಂದು ಬಿಟ್ಟು ಅವ್ರದೆಲ್ಲ ಕಟ್ಟಕಂತ್ರಿ ಅದು ಹೆಂಗ ಆಗ್ತಕ್ಕೆ ಅಂತ್ರಿ ಅಲ್ಲ. ಅದು ಕಟ್ಲಿ ಆಗಳಿಗೆ ಒಂದ್ ಕಂತ್ ಕಟ್ಲಿಲ್ಲ ಅಂದ್ರೆ ಎಷ್ಟು ಗಲಾಟೆ ಮಾಡ್ತಿದ್ದ. ಅದೇ ಆಗಲಿ 20 ವರ್ಷ ಹಿಂದೆ ಯಾವ ರೀತಿ ಐತಿ, ಈಗ ಹ್ಯಾಂಗ್ ಚೇಂಜ್ ಆಗಿಲ್ಲ. ಅವ್ರಷ್ಟು ನಿಲ್ಸ್ಕೊಂಡ್ ಸರಿಯಾ? ಮೊದ್ಲು ನಿಲ್ಸ್ಕೊಂಡೆ ಹ್ಯಾಂಗ್ ಕಟ್ತಿದ್ದೀರಾ? ಅಲ್ಲ ಮೊದ್ಲು ಒಂದ್ ರೂಪಾಯಿ ಇಲ್ಲದೆ ಇಲ್ಲಿಂದ ಹುಣಸ್ಮಕ್ಕೇರಿಗೆ ಹಾಕ ಹೋಯ್ರೆ ನೀವು ನನ್ನ ಕೊರ್ಗಿಯರಿಗೆ. ಕೇಳಿ, ಇಷ್ಟು ವಾರ ಕಂತು ಕಟ್ಟುದ್ ಬಿಟ್ಟಿದೆ, ಆ ದುಡ್ಡು ಇತ್ತ ಈಗ ನಿಮ್ಮ ಹತ್ರ? ಉಳಿಸಿ ನಾವು ಸಾಲ ಮಾಡಿ ಕಟ್ಟದ್ದಲ್ಲ ಮೇಡಮ್. ಈಗ ಅಷ್ಟು ದುಡ್ಡು ಇದೆಯಲ್ಲ, 20 ವರ್ಷದಿಂದ ಸಾಲ ಮಾಡಿ ಕಟ್ಟದ ನೀವು? ಸಾಲ ಮಾಡಿ ಏನಾರು ಲಾಭ ಇದ್ರದ್ರಾಗರು ಕಟ್ಟಾಗ ಲಾಭ ಎಂತ ಇತ್ತು? ಎಲ್ಲ ಬದವು ಮಳೆಗಾಲ ಇಡೀ 1.5 ಲಕ್ಷ ಸಾಲ ಮಾಡಿದ್ ಯಾರನ್ ಕೇಮ್ ನಾನು? ಇಲ್ಲ 1 ರೂಪಾಯಿ ಇಲ್ಲ ಮೇಡಮ್ ಅಂತ ಹೇಳಿ ಬಿಡ್ತಿದ್ದೀರಾ? ಬಿಡ್ಲೇ ಇಲ್ಲ. ಸಾಲ ಮಾಡಿದ ಮಳೆಗಾಲದ ಕೆಲ್ಸ ಇಲ್ಲ ಅಲ್ಲ, ಮಳೆಗಾಲದ ಕೆಲ್ಸ ಈಗ ಹೆಂಗ್ ತಕ್ಕಂತ್ರೆ? ಅಲ್ಲ, ನಿಮ್ಮ ವೈಯಕ್ತಿಕ ಅದು, ನಮ್ಗೆ ಸಂಬಂಧ ಇಲ್ಲ ಅಮ್ಮ. ನೀವು ಅದೇ ನಮ್ ಕಷ್ಟ ಐತ್ ಮೇಡಮ್, ಈ ತರ ಪರಿಸ್ಥಿತಿ ಇತ್ತಲ್ಲ ಅಂತ ಹೇಳಿ ಮೇಡಮ್ 500 ರೂಪಾಯಿ ಕಡಿಮೆ ಮಾಡ್ಲಿಲ್ಲ, 1 ರೂಪಾಯಿ. ಸಾಲ ಈಗ ನೋಡಿ, ಸಾಲ ತಕೊಂಡ್ರ ಮೇಲೆ ಅದು ಕಟ್ಟುದ್ ನಮ್ಗೆ ನಾವ್ ತಕೊಳೋಗ್ಲೇ ಥಿಂಕ್ ಮಾಡ್ಬೇಕು. ಈಗ ಸಾಲನ ತಕಂತಂದ್ರೆ ನಂಗೆ ಕಟ್ಲೇಬೇಕು ಅಂತ ಹೇಳ್ರಲ್ಲ. ಯಾರು ಹೇಳತ್ತೆ? ಅಲ್ಲ ಕಟ್ಟಬೇಡಿ, ಯಾರು ಕಟ್ಬೇಡಿ ಅಂತ ಹೇಳುದಿಲ್ಲ. ಕಟ್ಬೇಡಿ ಅಂತ ಹೇಳಿದ್ರೆ ಕೊಡುದಿಲ್ಲ ನಂಗೆ. ಅಲ್ಲ ಹಲೋ, ನಮಸ್ತೆ. ನಮಸ್ತೆ ನಾನು ಸಂತೋಷ್ ಅಂತ, ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ನ ಹೇಳಿ ಸರ್. ಅದೇ ನೀವೊಂದು ವಿಡಿಯೋ ಕಳಿಸಿದ್ರಲ್ಲ, ಹೌದು ನಿಮ್ಮ ಮನೆಗೆ ಧರ್ಮಸ್ಥಳ ಸ್ವಸಹಾಯ ಸಂಘದವರು ಬಂದೇನೋ ಮಾತಾಡ್ತಾ ಇದ್ರಲ್ಲ, ಅದು ಏನು ಕತೆ? ನೀವು ಧರ್ಮಸ್ಥಳ ಸಂಘಕ್ಕೆ ಎಷ್ಟು ವರ್ಷ ಆಯ್ತು ಸೇರಿ? 20 ವರ್ಷ ಆಗಿತ್ತು ಸರ್. ಹೌದಾ? 20 ವರ್ಷ ಆಗಿತ್ತು. ಅದು 20 ವರ್ಷ ಆಗಿತ್ತು. ನೀವು ಕರೆಕ್ಟ್ ಕಟ್ತಿದ್ರಲ್ಲ, ಈಗ ಯಾಕೆ ಕಟ್ಟುದಿಲ್ಲ ಅಂತೇಳಿ ಕೇಳ್ರಿ. ಈಗ ಯಾಕೆ ಕಟ್ಟುದಿಲ್ಲ ಅಂದ್ರೆ ನಮ್ಗೆ ದಾಖಲೆ ಎಲ್ಲ ಬೇಕಾ, ಅದಕ್ಕೋಸ್ಕರ ಕಟ್ಟುದಿಲ್ಲ ಅಂತೇಳಿ ಹೇಳ್ದಿ. ಕಟ್ಟುದಿಲ್ಲ ಅಂತೇಳಿ ಹೇಳಲಿಲ್ಲ ನಾನು, ದಾಖಲೆ ಎಲ್ಲ ಕೊಟ್ಟದಿದ್ರೆ ನಾನು ಕಟ್ಟತಿ ಅಂತೇಳಿ ಹೇಳ್ದಿ. ಇಲ್ಲ ಅದು ಕೊಡಕಾತಿಲ್ಲ ಅಂದ್ರು. ನೀವೀಗ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರಲ್ಲ, ಯಾವಾಗ ಕೊಟ್ಟಿರೋದು? 29/10 29 ಅಂದ್ರೆ 2 ತಿಂಗಳಾಯ್ತು. ಅವತ್ತು ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ ನೀವು? ಅವತ್ತವ್ರ ಮನೆಗೆಲ್ಲ ಬಂದು ವಸೂಲಿ ಮಾಡ್ರಿ, ಮತ್ ಕೆಲಸ ಮಾಡ್ತಾರಲ್ಲ ಬಂದು ಅಲ್ಲಿ ಗಲಾಟೆ ಮಾಡ್ರ ತೋಟದಲ್ಲ, ಬೇರೆಯವ್ರ ಮನೆಯಲ್ಲ, ಮತ್ ಮನೆಗೆಲ್ಲ ಬಂದು ಗಲಾಟೆ ಮಾಡಿ ಸಂಘ ಸೇವಾ ಪ್ರತಿನಿಧಿ ಬೇರೆಯವ್ರ ಅಂದ್ರೆ ಬೇರೆ ಬದಿಯವ್ರನ್ನೆಲ್ಲ ಕರ್ಕ ಬಂದು ಗಲಾಟೆ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಕೊಟ್ಟದ್ದು. ನೀವ್ ಏನ್ ಕೆಲಸ ಮಾಡುದು? ನಾವು ಮನೆಯಲ್ಲ ಸರ್, ಕೂಲಿ ಕೆಲಸ. ಈಗ ಎಷ್ಟು ಸಾಲ ಬಾಕಿ ಇದೆ ನಿಮ್ದು? ಸಾಲ ಅವರು 3.5 ಅಂತೇಳಿ ಹೇಳ್ತಾ ಇದ್ರ. ಇಬ್ರದು ಗಂಡ ಹೆಂಡತಿ ಸೇರಿ? ಗಂಡ ಹೆಂಡತಿ ಇಬ್ರದು. ಈಗ ಮೊನ್ನೆ 3.5 ಅಂತ ಹೇಳಿ ಹೇಳ್ತಿದ್ರು, ಇವತ್ತಿಗೆ 4 ಲಕ್ಷ 50,000 ಏರಿ ಆಯ್ತು. ಬಡ್ಡಿ ಈಗ 4 ಲಕ್ಷ ಮೀಟರ್ ಬಡ್ಡಿ ಅಲ್ಲ, ಅದು 4 ಲಕ್ಷ ಅಂತಿದ್ರು. ನೀವು ಯಾಕೆ ಈಗ ಸಾಲ ಕಟ್ಟುದನ್ನ ನಿಲ್ಸಿದ್ದು? ನೀವು ಕಟ್ಟದಂದ್ರೆ ನಮ್ಗಷ್ಟು ಕಷ್ಟನೂ ಇತ್ತ, ಅದ್ ಯಾವ್ದು ಇದಿಲ್ಲ, ಅದ್ ನಮ್ಗೆ ಕಟ್ಟದ ಪ್ರೂಫ್ ಯಾವ್ದು ಇಲ್ಲ. ಕಷ್ಟ ಇತ್ತು ಅಂತ ಹೇಳ್ರು. ಯಾರು ಮಳೆಗಾಲ ಕೆಲ್ಸ ಇಲ್ಲ ಅಂತ ಹೇಳ್ರು 1 ರೂಪಾಯಿ ಬಿಡ್ತಿರ್ಲಿಲ್ಲ. 1 ರೂಪಾಯಿ ಬಿಡ್ತಿರ್ಲಿಲ್ಲ ಮಳೆಗಾಲದಾಗ. ನಿಮಗೆ ಕಟ್ಟಬೇಡಿ ಸಾಲ ಇಲ್ಲ ಯಾರು ಹೇಳಲಿಲ್ಲ. ನಮ್ಮ ಸಮಸ್ಯೆ ಆಗಿದೆ, ಅದಕ್ಕೋಸ್ಕರ ಕೇಳ್ರಿ. ಈಗ ಸಮಸ್ಯೆ ಇದ್ರೆ ಕೇಂದ್ರ ಬಗೆಹರಿಸ್ಕೊಂಬ್ರು. ಮಳೆಗಾಲದಾಗೆ ನಮ್ಗೆ ಎಷ್ಟೇ ಕಷ್ಟ ಆದಿದ್ರು 1 ರೂಪಾಯಿ ಬಿಡ್ಲಿಲ್ಲ ಸರ್. 1 ರೂಪಾಯಿ ಬಿಡ್ಲಿಲ್ಲ. ಈಗ ರೇಟ್ ಇತ್ತಂಬ್ರ. ಈಗ 50 ರೂಪಾಯಿ ಕೊಟ್ರು, ಈಗ 4,800 ರೂಪಾಯಿ ಕಟ್ತಾ ಇತ್ತಲ್ಲ, ಈಗ 50 ರೂಪಾಯಿ ಕೊಟ್ರು ಉಳಿತಾಯ ಒಂದೇ ಕೊಟ್ರು ನಡೀತಮ್. ನಡೀತು. ಬಡ್ಡಿ ಯಾರು ಕಟ್ಟೋದ್ ಕೇಳಿ. ಈಗ ಅಸಲಿಗೆ
ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡುವಾಗ ಅಲ್ಲಿ ಏನಂದ್ರು? ಅವ್ರು ಎಸ್ ಐ ಹೇಳ್ರು, ಅವ್ರು ನಾವ್ ದಾಖಲೆ ಎಲ್ಲ ಕೇಳಿದ್, ನಮ್ದು 2 ಮೈಕ್ರೋ ಬಜೆಟ್, 1 ಭೀಮಾ ಬಜೆಟ್ ಮಾಡಿದ್ ಸರ್. ಅದ್ರದ್ದು ಪ್ರೂಫ್ ಕೊಡಿನಿ, ಮತ್ ನಮ್ ಭೀಮಾ ಇದು PRK ಬಾಂಡ್ ಮತ್ ಬ್ಯಾಂಕ್ ಪುಸ್ತಕ ಅದಿಷ್ಟು ಕೊಡಿನಿ ಅಂತೇಳಿ ಹೇಳ್ದು. ಅದಕ್ಕೆ ಅಷ್ಟು ಸರ್ ಹೇಳ್ರು, ಅದನ್ನೆಲ್ಲ ಕೊಡಿನಿ, ಅವ್ರು ಕಟ್ಕೊಂಡ್ ಆತ್ರ ಸ್ವಲ್ಪ ದಿನ ಬಿಟ್ಟ ಅಂತೇಳಿ ಹೇಳ್ರು. ಅದನ್ನ ತಕೊಂಡ್ ಹೋಗಿ ಕೊಡಿನಿ ಅಂತ ಹೇಳ್ರು, ಅದನ್ನ ತಕೊಂಡ್ ಹಾಯ್ಲಿಲ್ಲ ಅವ್ರು, ಹಂಗೆ ಬಂದಿರಿ ಇವತ್ತು. ಅವ್ರು ಹೇಳ್ತಾರೆ ಸಾಲ ತಗೊಂಡಿದ್ದು ಕಟ್ಟಬೇಕು. ಈಗ ನಾವು ಕೂಡ ನಿಮ್ಮ ಹತ್ರ ಹೇಳುದು, ಪ್ರತಿಯೊಬ್ಬರ ಹತ್ರ ಹೇಳುದು, ನಾವು ಸಾಲ ತಗೊಂಡಿದ್ದು ಕಟ್ಲೇಬೇಕು. ಹೌದು, ಕಟ್ಟುದಿಲ್ಲ ಅಂತೇಳಿ ನಾವು ಹೇಳಿಲ್ಲ, ಹೇಳುದಿಲ್ಲ, ನಾವು ಕಟ್ಟುದಿಲ್ಲ ಅಂತ ಹೇಳಿಲ್ಲ. ನಮ್ ಪ್ರೂಫ್ ಈಗ 500 ರೂಪಾಯಿ ತಕಂದ್ರ ಸಾಲಕ್ಕೂ ಎಂತಕ್ಕೂ ಅಂತ ಬೇಕಲ್ಲ, ದಾಖಲೆ ಬೇಕಲ್ಲ ಸರ್. ಅವ್ರು ಹೇಳ್ತಾರೆ, ಒಂದ್ ಮಾತು ಹೇಳ್ತಾರೆ ಅಲ್ಲಿ ವಿಡಿಯೋದಲ್ಲಿ, ನಾವು ಗಾಡಿ ತಗೊಳ್ಳುವಾಗ ಗಾಡಿಗೆ ಇನ್ಸೂರೆನ್ಸ್ ಮಾಡ್ತೀವಿ, ಅದು ಸೇಫ್ಟಿಗೆ ಇನ್ಸೂರೆನ್ಸ್ ಮಾಡ್ತೀವಿ, ಅದು ವಾಪಸ್ ಸಿಗಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ಗಾಡಿಗೆ ಇನ್ಸೂರೆನ್ಸ್ ಮಾಡುವಾಗ ಒಂದು ಬಾಂಡ್ ಕೊಡ್ತಾರೆ, ಪೇಪರ್ ಕೊಡ್ತಾರೆ, ಇನ್ಸೂರೆನ್ಸ್ ಪಾಲಿಸಿ ನಂಬರ್ ಇರುತ್ತೆ. ಅದು ಯಾರಾದ್ರೂ ಈಗ ಪೊಲೀಸ್ನವ್ರು ಎಲ್ಲಾದ್ರೂ ಅಡ್ಡ ಹಾಕಿದ್ರೆ, ಅದು ಇನ್ಸೂರೆನ್ಸ್ ಪಾಲಿಸಿ ತೋರಿಸಿದ್ರೆ, ಅದು ರಿನ್ಯೂವಲ್ ಆಗಿದ್ದರೆ ಮಾತ್ರ ಅಲ್ಲಿ ಅವರು ಬಿಡ್ತಾರೆ ಗಾಡಿ, ಇಲ್ಲ ಅಂದ್ರೆ ಅಲ್ಲಿ ಫೈನ್ ಹಾಕ್ತಾರೆ. ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಆದ್ರೆ ಇವರು PRK ಅಂತ ಇನ್ಶೂರೆನ್ಸ್ ಅಂತ ಹೇಳ್ತಾರೆ, ಆದ್ರೆ ಬಾಂಡ್ ತೋರಿಸಿಲ್ಲ ಅಲ್ವಾ? ಉದಾಹರಣೆ ಹೇಳ್ತಾರೆ, ಹೌದು ಓಕೆ ನಾವು ಕಟ್ತಾ ಇದೀವಿ, ಅದು ನಮ್ಗೆ ರಿಟರ್ನ್ ಸಿಗಲ್ಲ, ಸರಿ ಓಕೆ ಸರಿ, ಅದು ನಮ್ಮ ಸಾಲಕ್ಕೆ ಭದ್ರತೆ, ಅದು ನಮ್ಮ ಜೀವಕ್ಕೆ ಭದ್ರತೆ ಅಂತ ಹೇಳ್ತಾರೆ. ಓಕೆ, ಇನ್ಶೂರೆನ್ಸ್ ಬಾಂಡ್ ಕೊಡ್ಬೇಕಲ್ಲ, ಅವ್ರು ಹೇಳ್ತಾರೆ 20 ವರ್ಷದಿಂದ ನೀವು ಕಟ್ತಾ ಇದೀರಾ, ನಿಮ್ಗೆ ರೂಲ್ಸ್ ಗೊತ್ತಿಲ್ವಾ, ಅದು ಯಾರಿಗೂ ಕೊಡುದಿಲ್ಲ ನಾವು ಅಂತ ಹೇಳ್ತಾರೆ. ಆದ್ರೆ PRK ಬಾಂಡ್ ಕೊಟ್ಟಿದ್ದಾರೆ, ನಾವೇ ವಿಡಿಯೋ ಮಾಡಿ ಹಾಕಿದ್ದೇವೆ, ಒಬ್ರಿಗೆ ಬಾಂಡ್ ಕೊಟ್ಟಿದ್ದಾರೆ. ಅದು ಕೂಡ ನಿಮ್ಗೆ 1 ಲಕ್ಷಕ್ಕೆ 1 ವರ್ಷಕ್ಕೆ ಕಟ್ಟಬೇಕಾಗಿರೋದು ಬರೀ 83 ರೂಪಾಯಿ ಮಾತ್ರ. 1 ಲಕ್ಷಕ್ಕೆ 1 ವರ್ಷಕ್ಕೆ 83 ರೂಪಾಯಿ ನಿಮ್ಗೆ ಪ್ರೀಮಿಯಂ ಬರುವಂತದ್ದು. ಇವ್ರು ಎಷ್ಟು ತಗೊಳ್ತಾರೆ? 1200 ರೂಪಾಯಿ ತಗೊಳ್ತಾರೆ 1 ಲಕ್ಷಕ್ಕೆ ಒಬ್ರಿಗೆ, ಅಲ್ವಾ? ಅದು ಇಬ್ರಿಗೆ ಅಂತ ಹೇಳ್ತಾರೆ. ಅದು ಯಾರು ಸಾಲ ಇಲ್ಲ, ಬರೀ ಉಳಿತಾಯ ಕಟ್ತಾ ಇದಾರೆ, ಅವ್ರಿಗೆ ಕೂಡ PRK ಆಗ್ತಾ ಇದೆ. ಅದ್ ನಿಮ್ಗೆ ಗೊತ್ತಿರಬಹುದು. ಸಾಲ ಇಲ್ಲ, ಉಳಿತಾಯ ಕಟ್ತಾ ಇದಾರೆ, ಅವ್ರಿಗೆ ಏನಕ್ಕೆ PRK ಅಲ್ವಾ? ಅವ್ರ ಸಾಲ ಇಲ್ವಲ್ಲ. ಒಟ್ನಲ್ಲಿ ನೋಡಿ, 52 ಲಕ್ಷ ಜನ ಇದ್ದಾರೆ, ಒಬ್ಬೊಬ್ಬರಿಂದ ಒಂದು 10 ರೂಪಾಯಿ ಹೋದ್ರು ಅಲ್ಲಿ 5 ಕೋಟಿ ರೂಪಾಯಿ ಕಲೆಕ್ಷನ್ ಆಯ್ತು. ಯಾರಿಗೆ ಇದು? ಯಾರು ತಿನ್ನೋದು? ನೋಡಿ, 20 ವರ್ಷದಿಂದ ಒಂದು 10 ಲಕ್ಷ ಮೇಲೆ ನೀವು ಸಾಲ ಮಾಡಿಲ್ವಾ ನೀವು? ಎಲ್ಲ ಒಟ್ಟಿಗೆ ಸೇರಿದ್ರೆ ನೀವು ಒಬ್ರು 10 ಲಕ್ಷಕ್ಕಿಂತ ಜಾಸ್ತಿ ಸಾಲ ಮಾಡಿದಿರ. ನೋಡಿ, PRK ಇನ್ಶೂರೆನ್ಸ್, ಆಮೇಲೆ ಏನು ಮುಂಚೆ ಜೀವನ್ ಮಧುರ್ ಅಂತ ಇತ್ತು, ಆಮೇಲೆ ಈಗ ಮೈಕ್ರೋ ಬಚತ್ ಅಂತ ಇತ್ತು, ಈಗ ಭೀಮಾ ಜ್ಯೋತಿ ಉಳಿತಾಯ ಇದೆ, ಮತ್ತೆ ನಿರಂತರ ಪುಸ್ತಕ ಕಟ್ಟಿದ್ದೀರಾ, ಆಮೇಲೆ ಸುರಕ್ಷಾ ಅಂತ ಕಟ್ಟಿದ್ದೀರಾ. ನಿರಂತರ ಮಾಡ್ಲಿಲ್ಲ 100 ರೂಪಾಯಿ ಮೀನ್ ತಗೊಂಡ್ ತಿಂತೀರಿ, ಯಾಕೆಂದ್ರೆ ಹೌದು 40% ಗಿಂತ ಜಾಸ್ತಿ ಬಡ್ಡಿ ಕಟ್ಟಿದ್ದೀರಾ. ಒಟ್ನಲ್ಲಿ ನೀವು 1 ಲಕ್ಷಕ್ಕೆ 2 ಲಕ್ಷ ಅಂದ್ರೆ ಇಲ್ಲಿವರೆಗೂ ನೀವು 10 ಲಕ್ಷಕ್ಕೆ 20 ಲಕ್ಷ ನೀವು ಕಟ್ಟಿದ್ದೀರಾ, ಸರಿ ಅಲ್ಲ? ಈ 10 ಲಕ್ಷ ಬಡ್ಡಿ ಕಟ್ಟಿದ್ದಕ್ಕೆ ಯಾವ್ದಾದ್ರು ಲೆಕ್ಕಾಚಾರ ಇದೆಯಾ ನಿಮ್ಗೆ? ಯಾವ್ದು ಇಲ್ಲ. ನೋಡಿ, ಸರ್ಕಾರ ಅವ್ರು ಹೇಳ್ತಾರೆ ವಾರ ಬಡ್ಡಿ ಕಟ್ಟುವಂತದ್ದು ನಮ್ಗೆ RBI ಪರ್ಮಿಷನ್ ಇದೆ ಅಂತ ಹೇಳ್ತಾರೆ. ಪರ್ಮಿಷನ್ ಡಾಕ್ಯುಮೆಂಟ್ ತೋರಿಸಿದಾರಾ? ಅದನ್ನ ತೋರಿಸುದಿಲ್ಲ. ಇಲ್ಲ ನೋಡಿ, NRLM SHG ಅಂತ ಇರುತ್ತೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ ಇದೇ ಧರ್ಮಸ್ಥಳ ಸಂಘ ರಿಜಿಸ್ಟರ್ ಆಗಿದೆ. NRLM SHG ಅಲ್ಲಿ ರಿಜಿಸ್ಟರ್ ಆಗಿರುವ ಎಲ್ಲಾ ಸಂಘಗಳು RBI ನಿಯಮ ಪ್ರಕಾರ ತಿಂಗಳಿಗೆ ಒಮ್ಮೆ ಕಟ್ಟೋದಿಕ್ಕೆ, ಇಲ್ಲಾಂದ್ರೆ 3 ತಿಂಗಳಿಗೊಮ್ಮೆ ಕಟ್ಟೋದಿಕ್ಕೆ ಇರುವಂತದ್ದು. ಮತ್ತೆ ನಿಮಗೆ ನೀವು ಸರಿಯಾಗಿ ಕಟ್ತಾ ಇದ್ರೆ ನಿಮ್ಗೆ 4.5% ಇಂದ 5% ವರೆಗೂ ಮಾತ್ರ ಬಡ್ಡಿ ಕಟ್ಟುವಂತದ್ದು. ಆನಂತರ ನಿಮ್ಗೆ ಸಬ್ಸಿಡಿ ಬರ್ತದೆ, ಅದು ನಿಮ್ಮ ಸ್ವಸಹಾಯ ಸಂಘದ ಪಾಸ್ ಪುಸ್ತಕಕ್ಕೆ ಬರ್ತದೆ. RBI ಸುತ್ತೋಲನೆ ಹೊರಡಿಸಿದೆ, ಎಲ್ಲರಿಗೂ ಇದು ಅನ್ವಯ ಆಗ್ತದೆ. ಸ್ವಸಹಾಯ ಸಂಘದಲ್ಲಿ ಯಾರೆಲ್ಲ SHG ಅಲ್ಲಿ ರಿಜಿಸ್ಟರ್ ಆಗಿದೆ ಎಲ್ಲರಿಗೂ, ಮತ್ತೆ ಎಲ್ಲರಿಗೂ ಪಾಸ್ಬುಕ್ ಪುಸ್ತಕ ಕೊಡ್ಲೇಬೇಕು. ಇದು ಕೊಡಕ್ಕಾಗಲ್ಲ, 20 ವರ್ಷದಿಂದ ನಡೀತಾ ಬಂದಿದೆ ಅಂತ ಹೇಳಿದ್ರೆ 20 ವರ್ಷದಿಂದ ಇವರು ನಮ್ಗೆ ಮೋಸ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಇದು ನೀವು ಕೇಳುವಂತದ್ದು ಸರಿಯಾಗಿದೆ. ನೀವು ಅವರು ಏನ್ ಕೊಡ್ಬೇಕು ಅಂದ್ರೆ ಮೊದಲನೇದಾಗಿ ನಿಮ್ಮ ಇಂಡಿವಿಜುವಲ್ ಪಾಸ್ಬುಕ್ ಅಲ್ಲ, ನಿಮ್ಮ ಒಬ್ಬರಿಗಲ್ಲ, ನಿಮ್ಮ ಸಂಘದ್ದು ಸ್ವಸಹಾಯ ಸಂಘದ್ದು ಹೆಸರಲ್ಲಿರುವಂತ ಬ್ಯಾಂಕ್ ಪಾಸ್ ಪುಸ್ತಕ ನಿಮಗೆ ಕೊಡ್ಬೇಕು. ಇಲ್ಲಿಯವರೆಗೂ ನೀವು ಯಾವತ್ಗ 20 ವರ್ಷಕ್ಕಿಂತ ಮುಂಚೆ ನೀವು ಸಂಘಕ್ಕೆ ಸೇರಿದ್ದೀರಾ, ಅಲ್ಲಿಂದ ಇಲ್ಲಿಯವರೆಗೂ ನೀವು ಸಾಲ ತಗೊಂಡಿರೋದು
ನೀವು ಸಾಲ ಕಟ್ಟಿರೋದು, ನಿಮ್ಗೆ ಸರ್ಕಾರದಿಂದ ಬಂದಿರುವಂತ ಸಬ್ಸಿಡಿ ಹಣ ಬಂದಿರೋದು ಎಲ್ಲ ಅದರಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಅದರದ್ದು ಸ್ಟೇಟ್ಮೆಂಟ್ ಅವರು ಕೊಡ್ಬೇಕು. ಆಮೇಲೆ ಉಳಿತಾಯಕ್ಕೆ ಸಪರೇಟ್ ಆಗಿ ಪಾಸ್ ಪುಸ್ತಕ ಇರ್ತದೆ. 20 ವರ್ಷದಿಂದ ನೀವು ಕಟ್ಟಿರುವಂತ ಪಾಸ್ ಪುಸ್ತಕ ನಿಮ್ಗೆ ಸಿಗ್ಬೇಕು. ಅದಕ್ಕೆ ಬಡ್ಡಿ ಎಷ್ಟು ಹಾಕಿದ್ರೆ ಅದು ಕೂಡ ನಿಮ್ಗೆ ಅದರಲ್ಲಿ ಇರ್ಬೇಕು. ಅದರದ್ದು ಕೂಡ ಸ್ಟೇಟ್ಮೆಂಟ್ ನಿಮ್ಗೆ ಸಿಗ್ಲೇಬೇಕು. ಸ್ವಸಹಾಯ ಸಂಘದ ಬೇರೆನೆ, ಉಳಿತಾಯಕ್ಕೆ ಬೇರೆನೆ ಪಾಸ್ ಪುಸ್ತಕ ಇರ್ತದೆ. ಅದು ಕೂಡ RBI ನಿಯಮ ಪ್ರಕಾರ. ಈಗ ನಮಗ್ ಗೊತ್ತಿರ್ಲಿಲ್ಲ, ಯಾರಿಗೂ ನನಗೂ ಗೊತ್ತಿರ್ಲಿಲ್ಲ, ಗೊತ್ತಾಯ್ತಾ? ಇವಾಗ ತಾನೇ ನಮ್ಗೆ ಗೊತ್ತಾಯ್ತು RBI ನಿಯಮ ಈ ತರ ಇದೆ, ಸರ್ಕಾರದಿಂದ ನಮ್ಗೆ ಸಬ್ಸಿಡಿ ಬರ್ತದೆ. ನಿಮ್ಗೆ ಮೈಕ್ರೋ ಬಚತ್ ನಿಮ್ಗೆ ಬಾಂಡ್ ಕೊಟ್ಟಿರ್ಬೋದು, ಕೆಲವರು ಕೊಟ್ಟಿದ್ದಾರೆ. ನನ್ನದು ಬಾಂಡ್ ಇದೆ. ಆ ಬಾಂಡ್ ನೀವು ಇಂಟರ್ನೆಟ್ ಅಲ್ಲಿ ನೀವು ಚೆಕ್ ಮಾಡಕ್ ಆಗಲ್ಲ, ನಿಮ್ಗೆ ಡೀಟೇಲ್ಸ್ ಬರೋದಿಲ್ಲ. ಆ ಇನ್ಸೂರೆನ್ಸ್ ಅಮೌಂಟ್ ಅನ್ನು ನೀವು ಬೇರೆ ಇನ್ಸೂರೆನ್ಸ್ ಆಫೀಸ್ ಅಲ್ಲಿ ಎಲ್ಲೂ ಕಟ್ಟಕ್ಕಾಗಲ್ಲ, ಬರೀ ಇವರ ಸಂಘದಲ್ಲೇ ಕಟ್ಬೇಕು. ಅದೇ ಹಾಗಾದ್ರೆ ಇವ್ರು ಕೊಟ್ಟಂತ ಡೂಪ್ಲಿಕೇಟ್ ಬಾಂಡ್ ಅಲ್ಲ ಅದು, ಡೂಪ್ಲಿಕೇಟ್ ಅಲ್ಲ ಅದು, ಒರಿಜಿನಲ್ ಆದ್ರೆ ನಿಮ್ಗೆ ಈಗ ನೋಡಿ 2024 ಡಿಜಿಟಲ್ ಯುಗ. ಈಗ ಏನಿರೋದು ಈ ಎಲ್ಲ ಇರೋದು ಆನ್ಲೈನ್ ಟ್ರಾನ್ಸಾಕ್ಷನ್, ಇವ್ರದ್ದು ಇಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ ಇಲ್ಲ. ಈಗ ನೋಡಿ ಬೇರೆ ಸಂಘದಲ್ಲಿ ಇಲ್ದೇ ಇರೋದು ಇವ್ರ ಸಂಘದಲ್ಲಿ ಇದೆ, ಏನು ತಮ್ಮು ಕೊಡುವಂತದ್ದು. ಬೇರೆ ಸಂಘದಲ್ಲಿ ಇಲ್ಲ ಅಂದ್ರೆ ಅಷ್ಟೊಂದು ಮುಂದುವರಿದಿದ್ದಾರೆ, ಆದ್ರೂ ಕೂಡ ಕ್ಯಾಶೇ ತಗೊಳ್ತಾ ಇದ್ದಾರೆ ಅಲ್ವಾ? ನೋಡಿ ಆ ತಮ್ಮು ತಗೊಳ್ಳುವಂತದ್ದು ಮಹಾಮೋಸ. ನಿಮ್ಮ ಅಕೌಂಟ್ ಅಲ್ಲಿ ಇರೋದು ಎಲ್ಲ ಅವ್ರು ತಗೊಳ್ತಾರೆ. ಯಾವಾಗ್ಲಾದ್ರೂ ಅವರು ನಿಮ್ಮ ಅಕೌಂಟ್ ಒಂದು 0 ಮಾಡಿ ನಿಮ್ಮನ್ನು ಬೀದಿಗೆ ತರಬಹುದು. ಇದಕ್ಕೋಸ್ಕರ ನೀವು ಯಾವುದೇ ಒಂದು ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಹೋಗ್ಬೇಡಿ, ಯಾವುದೇ ಒಂದು ಸಿಗ್ನೇಚರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೇಳ್ತಾರೆ ನೋಡಿ, ಅವರಿಗೆ ಉಳಿತಾಯ ಕೊಡ್ಬೇಕು, ಅವರು ಅಲ್ಲಿ ತೀರ್ಕೊಂಡಿದ್ದಾರೆ, ಅವ್ರಿಗೆ ಇನ್ಶೂರೆನ್ಸ್ ಹಣ ಬರ್ಬೇಕು, ನಿಮ್ಮ ಸಿಗ್ನೇಚರ್ ಇಲ್ಲದೆ ಆಗುದಿಲ್ಲ ಅಂತ ಅಳ್ತಾ ಬರ್ತಾರೆ ನಿಮ್ಮ ಮನೆಗೆ. ಯಾವುದೇ ಒಂದು ಇನ್ಶೂರೆನ್ಸ್ ಕೊಡ್ಬೇಕಾದ್ರು ಮನೆಯವರ ಸಿಗ್ನೇಚರ್ ಇದ್ರೆ ಸಾಕು, ಬೇರೆಯವರ ಸಿಗ್ನೇಚರ್ ಬೇಡ ನೋಡಿ. ಆಮೇಲೆ ಇನ್ಶೂರೆನ್ಸ್, ಈಗ ಕೆಲವರಿಗೆಲ್ಲ ಗಲಾಟೆ ಮಾಡಿದ್ದಕ್ಕೆ ಇನ್ಶೂರೆನ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ನಿಜವಾಗ್ಲೂ ಇನ್ಶೂರೆನ್ಸ್ LIC ನಾವು ಕಟ್ಟಿದ್ರೆ LIC ಕಂಪನಿಯಿಂದ ನಮ್ಮ ಅಕೌಂಟ್ ಗೆ ಡೈರೆಕ್ಟ್ ಆಗಿ ಹಣ ಬರ್ಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಇನ್ಶೂರೆನ್ಸ್ ಕಂಪನಿಯಿಂದ ಇವರು ಕೊಡುದಂತೆ, ಇವರು ನಮಗ್ ಕೊಡುದಂತೆ. ಹಾಗಾದ್ರೆ ಇವರು ಅದ್ರಲ್ಲಿ ಗೊತ್ತಾಗತ್ತಲ್ಲ ಇದು ಡೂಪ್ಲಿಕೇಟ್ ಅಂತ. ಯಾಕೆ ಡೈರೆಕ್ಟ್ ಆಗಿ ಅಮೌಂಟ್ ಬರೋದಿಲ್ಲ, ಇವರೇ ಕೈಯಿಂದ ಕೊಡ್ತಾ ಇದಾರೆ ಅಂದ್ರೆ ಇವರು ಇನ್ಶೂರೆನ್ಸ್ ಗೆ ಹಣ ಕಟ್ತಾ ಇಲ್ಲ. ಈ ನಾವು ಕಟ್ಟಿದ್ದಂತ ದುಡ್ಡು, ಎಲ್ಲಾ ದುಡ್ಡು ಇವ್ರಿಗೆ ಹೋಗ್ತದೆ. ನೀವು ಒಂದನೇದಾಗಿ ಕೇಳ್ಬೇಕಾಗಿರೋದು, ಸ್ವಸಹಾಯ ಸಂಘದ ನಮ್ಮ ಸಂಘದ ಪಾಸ್ ಪುಸ್ತಕ ಕೊಡಿ. ಅದನ್ನೇ ಕೇಳ್ರಿ. ಇಲ್ಲ ನೀವು ಆತರ ಇದ್ ಮಾಡ್ಬೇಡಿ. ಇಲ್ಲ, ಅದು ನೀವ್ ಹೇಳ್ಬೇಕಾಗಿರೋದು ಅದು ನಾವು ಹೇಳಿದ್ದಲ್ಲ, ಸ್ವತಃ RBI ಹೇಳಿರುವಂತದ್ದು. ನಿಮ್ಗೆ ಡಾಕ್ಯುಮೆಂಟ್ ನಮ್ಗೆ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಮಾಡಿ, RBI ಇದು ಡಾಕ್ಯುಮೆಂಟ್ ನಿಮ್ಗೆ ಕಳಿಸ್ತೀನಿ, ಅದ್ರಲ್ಲೇ ಹೇಳಿದ್ದಾರೆ. RBIನೇ ಹೇಳಿದೆ, ಸ್ವಸಹಾಯ ಸಂಘಕ್ಕೆ ಕಡ್ಡಾಯವಾಗಿ ಪಾಸ್ ಪುಸ್ತಕ ಕೊಡ್ಲೇಬೇಕು. ಮತ್ತೆ ವಾರ ವಾರ ಕಟ್ಟುವ ನಿಯಮ ಇಲ್ಲ, ತಿಂಗಳಿಗೊಮ್ಮೆ ಇಲ್ಲಾಂದ್ರೆ 3 ತಿಂಗಳಿಗೊಮ್ಮೆ ಕಟ್ಟಬೇಕು. ಅದು ಕೂಡ ನಿಮ್ಗೆ 6, 7, 8 ಲಕ್ಷ ತನಕ ಅವರು ಸಾಲ ಕೊಡ್ತಾರೆ. ಇವ್ರು ಹೇಳ್ತಾರೆ ನಿಮ್ಗೆ ಸಾಲ ಕೊಡ್ತಾರಾ, ಸಿಗೋದಿಲ್ಲ, ನಿಮ್ಗೆ 1 ಲಕ್ಷ ಕೊಡ್ತಾರಾ, 50,000 ಕೊಡ್ತಾರಾ? ಸಂಜೀವಿನಿ ಸಂಘದಾಗ ಇವತ್ತು ಹೋದ್ರೆ 5 ಲಕ್ಷ ಮನೆ ಕೊಟ್ಟಿರ್ ನಮ್ಗೆ. ನಮ್ಮ ಸಂಘದಲ್ಲ, ಸಂಜೀವಿನಿ ಸಂಘದಲ್ಲಿ ಬ್ಯಾಂಕ್ 5 ಲಕ್ಷ ಕೊಟ್ಟಿರ್ ಸಬ್ಸಿಡಿ ಹಣ ಕಟ್ತಾ ಇದ್ರೆ ಅದ್ರಲ್ಲೂ ಉಳಿದ ಅಮೌಂಟ್ ನಮ್ ಬಡ್ಡಿಗೆ ವಾಪಸ್ ಬುಕ್ಕಿಗೆ. ಮತ್ತೆ ನಿಮ್ಗೆ ತಿಂಗಳು ತಿಂಗಳು ಆಮೇಲೆ ಸಬ್ಸಿಡಿ ಹಣ ಬರ್ತದೆ. ನಿಮ್ಗೆ 4.5%, 5% ಅಷ್ಟೇ ಎಲ್ಲ ಸಬ್ಸಿಡಿ ಲೆಸ್ ಮಾಡಿದ್ರೆ ನಿಮ್ಗೆ 4.5% 5% ವರೆಗೂ ಅಷ್ಟೇ. ಮತ್ತೆ ನಿಮ್ಗೆ ಕಷ್ಟ ಆಗೋದಿಲ್ಲ ಅಲ್ಲಿ. 1-2 ಕಂತು ಬಾಕಿ ಆದ್ರೂ ಕೂಡ ಸಮಸ್ಯೆ ಇಲ್ಲ. ಅಲ್ಲಿ ನಿಮ್ಮ ಮನೆಗೆ ಬಂದು ಕೂರೋದಿಲ್ಲ ಅವರು. ಮತ್ತೆ ನಿಮ್ಮ ಮನೆಗೆ ಬರುದು ಅಷ್ಟೇ, ಮನೆಗೆ ಬರುವಾಗಿಲ್ಲ. ಮೊನ್ನೆ ಕೂಡ ಕೋರ್ಟ್ ಇಂದ ಆರ್ಡರ್ ಆಗಿದೆ ಅವರ ಮೇಲೆ ತನಿಖೆ ಆಗ್ಬೇಕು ಅಂತ, ಗೊತ್ತಾಯ್ತಾ? ಅವ್ರ ಮೇಲೆ ತನಿಖೆ ಆಗ್ಲಿ, ಜಡ್ಜ್ಮೆಂಟ್ ಬರ್ಲಿ. ನೀವು ಇಲ್ಲಿ ತನಕ ಕಟ್ಟಿರೋದು, ನೀವು 20 ವರ್ಷ ಅಂದ್ರೆ ನಿಮ್ಗೆ ಒಂದು 5 ಲಕ್ಷ ರೂಪಾಯಿ ನಿಮ್ಗೆ ಒಬ್ಬರಿಗೆ ಹೇಳಿದ್ದು 5 ಲಕ್ಷ ತನಕ ಅವರು ಕೊಡ್ಲಿಕ್ಕಿದೆ. ಅದ್ರಲ್ಲಿ ಈಗ ನಿಮ್ಗೆ 2.5 ಲಕ್ಷ ಸಾಲ ಬಾಕಿದ್ರೆ 2.5 ಲಕ್ಷ ಅವರೇ ಕೊಡ್ಬೇಕು. ಈಗ ನೀವು ಋಣದಲ್ಲಿ ಇರೋದಲ್ಲ, ಅವರು ನಿಮ್ಮ ಋಣದಲ್ಲಿದ್ದಾರೆ, ಅವರು ಕೊಡ್ಬೇಕಾಗಿರೋದು, ಗೊತ್ತಾಯ್ತಾ? 4.5% ಗಿಂತ ಹೆಚ್ಚುವರಿ ಬಡ್ಡಿ ತಗೊಂಡಿದ್ದು, ಬಡ್ಡಿ ಸಮೇತ ನಿಮಗೆ ರಿಟರ್ನ್ ಸಿಗ್ಬೇಕು. ಉಳಿತಾಯಕ್ಕೆ ಇಲ್ಲಿವರೆಗೂ ನೀವು ಕಟ್ಟಿದಂತ ಉಳಿತಾಯಕ್ಕೆ ಬಡ್ಡಿ ಸಮೇತ ನಿಮಗೆ ರಿಟರ್ನ್ ಸಿಗ್ಬೇಕು. ಮತ್ತೆ ನೀವು ಇನ್ಶೂರೆನ್ಸ್ ಏನೇನ್ ಇನ್ಶೂರೆನ್ಸ್ ಕಟ್ಟಿದೀರಾ ಅದೆಲ್ಲ ನಿಮ್ಗೆ ಬಡ್ಡಿ ಸಮೇತ ನಿಮ್ಗೆ ರಿಟರ್ನ್ ಸಿಗ್ಬೇಕು. ಇದೆಲ್ಲ ಸೇರ್ಸಿದ್ರೆ ನಿಮ್ಗೆ 2.5 ಲಕ್ಷದಿಂದ 3 ಲಕ್ಷ ತನಕ ನಿಮ್ಗೆ ಬರ್ಲಿಕ್ಕೆ ಬಾಕಿ ಇದೆ.
ಹಾಗಾಗಿ ನೀವು ಇನ್ನು ಮುಂದೆ ಕಟ್ಟುವಂತ ಅವಶ್ಯಕತೆ ಇಲ್ಲ. ಇದೆಲ್ಲ ಲೆಕ್ಕಾಚಾರ ಆಗ್ಲಿ, ಆಮೇಲೆ ನಿಮ್ಗೆ ಡಾಕ್ಯುಮೆಂಟ್ ಎಲ್ಲ ಕೊಟ್ರೆ ಆಮೇಲೆ ನೀವು ಕಟ್ಲಿಕ್ಕೆ ಇದ್ರೆ ನೀವು ಕಟ್ಟಿ. ಅಲ್ಲಿಯ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ. ಕಟ್ಟಬೇಡಿ ಅಂತ ನಾವು ಹೇಳುದೇ ಇಲ್ಲ. ಅಲ್ಲ ಲೆಕ್ಕಾಚಾರ ಕಟ್ಟುದಿಲ್ಲ ಅಂತ ಆಗ್ಬೇಕು. ಯಾರು ಹೇಳುದಿಲ್ಲ, ನಾವು ಹೇಳಲಿಲ್ಲ ಅವ್ರಿಗೆ ಕಟ್ಟುದಿಲ್ಲ ಅಂತ. ಹೌದು. ನಮ್ಗೆಲ್ಲ ಈಗಾಗ್ಲೇ- ಕರೆಕ್ಟ್ ದಾಖಲೆ ಎಲ್ಲ ಕೊಡಿನಿ, ಹೌದು. ಕಡಿ ಮುಂದೆ ಏನಂದ್ ನಾವ್ ಇದ್ ಮಾಡ್ತು ಅಂತ ಹೇಳಿ ಹೇಳಿ. PRK ಇಲ್ಲ ಆತರ ಇದ್ ಮಾಡ್ಬೇಡಿ ನೀವು ಮೇಡಮ್ ಬಂದ್ಕಂಡ್ ಹೇಳ್ರಿ ಮರ್ಕ್ರ. ಇಲ್ಲ ನನ್ ಮುಖ ಕಂಡ್ ಮಾತಾಡ, ನೀವ್ ಮೊದ್ಲು ಹಂಗ್ ಮಾಡುದಿಲ್ಲ, ಸ್ವಲ್ಪ ಇದ್ದಷ್ಟು ಕಟ್ಟ ಅಂತ ಹೇಳಿ ಹೇಳ್ರಿ. ಅವರು ಡಾಕ್ಯುಮೆಂಟ್ ಕೊಡ್ಬೇಕಲ್ಲ. ಇಲ್ಲ ಬರುದಿಲ್ಲ, ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಮ್ಗ್ ಅದೇ ನಮ್ ಕರೆಕ್ಟ್ ಪ್ರೂಫ್ ಕೊಟ್ಟದಿದ್ರೆ ಮಾತ್ರ ನಾವು ಕಟ್ಟುತ್ತ ಅಂತೇಳಿ ಹೇಳಿ. ಅವ್ರು ತಕ ಬತ್ತಿಲ್ಲ, ಮೊನ್ನೆ SI ಮುಂದೆ ಹೇಳುದಿದ್ರು, ಈಗ ತಕೊಂಡ್ ಬರ್ಲಿಲ್ಲ, ಹಂಗೆ ಬಂದಿರ. ಅದು ಇಲ್ಲಿ ಕೂಡ ಅಷ್ಟೇ, ಎಲ್ಲೂ ಕೂಡ ಅಷ್ಟೇ. SI ಮುಂದೆ ನಮ್ಮ ಡಾಕ್ಯುಮೆಂಟ್ ಇದೆ, ನಾವು ತರ್ತೀವಿ ಹಾಗೆ ಹೇಳಿ ಹೋದವ್ರು ಇಲ್ಲಿ ಕೂಡ 2 ತಿಂಗಳಾಯ್ತು. ಓಡೋದವರು ಬಂದೇ ಇಲ್ಲ. ಗಲಾಟೆ ಮಾಡ್ಲಿಕ್ಕೆ ಮಾತ್ರ ಅವ್ರು ಬರೋದು ಹೊರತು ಡಾಕ್ಯುಮೆಂಟ್ ಇದೆ 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 ಅಂತ ಹೇಳ್ತಾರೆ. ಈಗ 1 ತಿಂಗಳು ಬಿಟ್ಟು ಕಟ್ಟತ್ರ ಅಂತೇಳಿ ಅವ್ರಿಗೆ ಬ್ಯಾಂಕ್ ಲೀಸ್ಟ್ ಕೊಡ್ಕಂಬ್ರ ಅದನ್ನ ಬರ್ಕೊಂಡು ನಾ ಸೈನ್ ಹಾಕ್ಲಿಲ್ಲ. ನೀವು ಒಂದ್ ಕೆಲಸ ಮಾಡಿ, ಇದು ಬಂದಿರೋದು ಯಾವಾಗ? ಇವತ್ತು ಬಂದದ್ದು. ಇವತ್ತು ಬಂದಿದ್ದಲ್ಲ, ನೀವು ನಾಳೆ ಹೋಗಿ ಇನ್ನೊಂದ್ಸಲ ಕಂಪ್ಲೇಂಟ್ ಕೊಡ್ಬೇಕು. ಈಗ ನಮ್ಗೆ ಡಾಕ್ಯುಮೆಂಟ್ ಕೊಡ್ಲಿಲ್ಲ, ಕೋರ್ಟ್ ಆರ್ಡರ್ ಬಂದಿದೆ, ನೀವು ನಾನೊಂದು ಡಾಕ್ಯುಮೆಂಟ್ ನಿಮ್ಗೆ ಕಳಿಸ್ತೀನಿ. ಆ ಡಾಕ್ಯುಮೆಂಟ್ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸಿ, ನೋಡಿ ಕೋರ್ಟ್ ಆರ್ಡರ್ ಬಂದಿದೆ ಇವ್ರ ಮೇಲೆ, ತನಿಖೆ ಆಗ್ಬೇಕು ಅಂತ. ಹಾಗಾಗಿ ತನಿಖೆಯಾಗಿ ಜಡ್ಜ್ಮೆಂಟ್ ಬರುವ ತನಕ ನಾವು ಕಟ್ಟೋದಿಲ್ಲ. ಮತ್ತೆ ನಾವು ಇಲ್ಲಿಯ ತನಕ ನಾವು 20 ವರ್ಷ ಕಟ್ಟಿದ್ದಕ್ಕೆ ನಮಗೆ ಲೆಕ್ಕಾಚಾರ ಕೊಡ್ಬೇಕು. 5% ಗಿಂತ ಜಾಸ್ತಿ ಏನು ಬಡ್ಡಿ ಕಟ್ಟಿದ್ದೀವಿ, ಅದು ಸರ್ಕಾರದಿಂದ ಸಬ್ಸಿಡಿ ಹಣ ಯಾವ್ದು ನಮ್ಗೆ ಸಿಗ್ಲಿಲ್ಲ. ಅದೆಲ್ಲ ಸಿಕ್ಕಿದ್ಮೇಲೆ ನಾವು ಕಟ್ತೀವಿ. ಮತ್ತೆ ಕೂಡ ಬಂದಿದ್ದಾರೆ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ, ಇಲ್ಲ ಅಂದ್ರೆ ನಾವು SP ಗೆ ಕಂಪ್ಲೇಂಟ್ ಮಾಡ್ತೀವಿ ಅಷ್ಟೇ ಹೇಳಿ ನೀವು ನಾಳೆ ಹೋಗಿ ಇನ್ನೊಂದ್ಸಲ ಕಂಪ್ಲೇಂಟ್ ಕೊಡ್ಬೇಕು. ಯಾಕಂದ್ರೆ ಸುಮ್ನೆ ಬಿಟ್ರೆ ಆಗುದಿಲ್ಲ ಇದು. ಮತ್ತೆ ಬರ್ತಾರೆ ಮತ್ತೆ ಬರ್ತಾ ಇರ್ತಿ. ಇನ್ನು 1 ತಿಂಗಳು ಬಿಟ್ಟು 1 ತಿಂಗಳು ಅಂದ್ರೆ ಬರ್ಕೊಂಡ್ರಿ ಮತ್ತೆ ಹಂಗೆ ಬತ್ರು. ಅವರು ನೋಡಿ ಬಡವರಿಗೆ ಒಳ್ಳೇದು ಮಾಡ್ಲಿಕ್ಕೆ ಇರುವುದಲ್ಲ. ಅವರು ವರ್ಷಕ್ಕೆ 20,000 ಕೋಟಿ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಬರ್ತಾ ಇದೆ. ಯಾರು ಕೊಡ್ತಾ ಇದ್ದಾರೆ? ಯಾರು ಉದ್ಧಾರ ಆಗಿದ್ದಾರೆ? ಅವರೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ. ನಾವು ನೋಡಿಲ್ಲ, ಇಲ್ಲಿಯ ತನಕ ಒಂದು ಕೂಡ ಪ್ರಚಾರ ಮಾಡಿಲ್ಲ ಅವರು. ವಿಡಿಯೋ ಮಾಡಿ ಹಾಕ್ತ್ರ ಹಾಕಿನಿ ಅಂತ. ಎಲ್ಲಿ ಹಾಕಿದ್ದಾರೆ? ಹಾಕ್ಬೇಕಲ್ಲ, ನನ್ಗೆ ಕಳಿಸ್ಲಿ, ನಾನೇ ಹಾಕ್ತೇನೆ. ನಾನೇ ಹಾಕ್ತೇನೆ, ನನ್ಗೆ ಕಳಿಸ್ಬೇಕಲ್ಲ ಅವರು. ಅವರಂತೂ ಹಾಕುವುದಿಲ್ಲ, ನಾನಾದ್ರೂ ಹಾಕ್ತೇನೆ. ಕೊಡಿ ಅಂತ ಕೇಳಿದ್ರೆ ನಾನು ಇನ್ನು ಕೊಟ್ಟಿಲ್ಲ ಯಾರು ಕೂಡ. ಏನಾದ್ರೂ ಇದ್ರೆ ಕಾಲ್ ಮಾಡಿ ಸಮಸ್ಯೆ. ಆಯ್ತು ಸರ್. ಹಾ.